ಅಪರೇ ಬಂಧುವರ್ಗೇವಾ ಮಿತ್ರೇ ದ್ವೇಷ್ಟರಿವಾ ತದಾ ಆತ್ಮವದ್ವರ್ತನಂ ಯತ್ ಸ್ಯಾತ್ ಸಾಧಯ ಪರಿಕೀರ್ತಿತ. ಬಂಧುವರ್ಗದಲ್ಲಿ ಆಗಲಿ ತಮ್ಮನ್ನು ದ್ವೇಷಿಸುವವರಲ್ಲೇ ಆಗಲಿ ಆತ್ಮವದ್ವರ್ತನಂ ಬೇಸಿಕ್ ಕ್ವಾಲಿಟಿ ಎಲ್ಲ ನಂತರನೇ ಅಂತ ಯಾರು ಚಿಂತನೆ ಮಾಡಿರ್ತಾರೆ, ಪ್ರತಿಯೊಂದಕ್ಕೂ ಅವರನ್ನು ದ್ವೇಷ ಮಾಡದೇ ಇರೋದೇನಿದೆ, ಇದನ್ನು ದ್ವೇಷ ಮಾಡದೇ ಇರೋದು ದಯಾ ಅಂತ ಹೇಳ್ತಾರೆ. ದಯೆ ಅಂದ್ರೇನು ಅಂದರೆ ಪ್ರಧಾನವಾದ ಬೌದ್ಧಿಕ ದೋಷಗಳನ್ನು ಅಥವಾ ದೋಷಗಳನ್ನು ಪರಿಗಣಿಸಬೇಕು, ತೀರಾ ಚಿಕ್ಕ ಚಿಕ್ಕದ್ದನ್ನು ಎಣಿಸಬಾರದು. ನಮ್ಮಿಂದ ಏನಾಗುತ್ತೆ ಅದನ್ನು ಅವ್ರಿಗೆ ಸಹಾಯ ಮಾಡಬೇಕು. ಇದನ್ನೇ ದಯೆ ಅಂತ ಕರೆಯೋದು. ದಯೆ ಅಂತ ಹೇಳಿದ ಕೂಡಲೇ ನಾವು ಇವತ್ತು 10 ಭಿಕ್ಷುಕರಿಗೆ 10 ರೂಪಾಯಿ ಕೊಟ್ಟೆವು ಅನ್ನೋದು ದಯೆ ಅಲ್ಲ. ಯಾರು ದ್ವೇಷಿಗಳಿರ್ತಾರೆ ಅವರಲ್ಲಿರುವ ಗುಣಗಳನ್ನು ನೋಡುವಂತಹ ಕಣ್ಣು ಬೇಕು, ಅದನ್ನು ದಯಾ ಅಂತ ಕರೀತಾರೆ. ವಾಚ ಮಾನಸಿಕಾಯೇ ಚ ದುಃಖೇನ ಉತ್ಪಾದಿತೇನ ಚ ನ ಕುಪ್ಯತೆ ನ ಚ ಪ್ರೀತಿ ಸಾಕ್ಷಮಾ ಪರಿಕೀರ್ತಿತ. ಮಾತಾಗಿರಬಹುದು, ಮನಸ್ಸು ಆಗಿರಬಹುದು, ಮನಸ್ಸಿನಿಂದಾಗಿರಬಹುದು, ಮಾತಿನಿಂದಾಗಿರಬಹುದು. ನಮಗೆ ಯಾರಾದರೂ ಉತ್ಕಟವಾದ ನೋವನ್ನು ಉಂಟು ಮಾಡಿದರೆ ಅದನ್ನು ಕ್ಷಮಿಸಬೇಕು. ಕ್ಷಮಿಸಬೇಕು ಅಂದರೆ ಅದನ್ನು ಸಹಿಸಬೇಕು, ಅವರನ್ನು ಪ್ರೀತಿಸಬೇಕು ಅಂತ ಅರ್ಥ ಅಲ್ಲ. ಹಾಗಂತ ಹೇಳಿ ಅವ್ರ ಮೇಲೆ ಸಿಟ್ಟಾಗೋದು ಅಲ್ಲ, ಅದನ್ನು ಕ್ಷಮಾ ಅಂತ ಕರೆಯೋದು. ಇವಾಗ ನಮಗೆ ಒಬ್ಬರು ದ್ರೋಹ ಮಾಡ್ತಾನೇ ಇರ್ತಾರೆ, ಅವರನ್ನು ಕ್ಷಮಿಸೋದು ಅಂತ ಹೇಳಿದರೆ ಅವರನ್ನು ಪ್ರೀತಿಸೋದು, ಮತ್ತಿನ್ನಷ್ಟು ಅವರು ಒಳ್ಳೆಯದಾಗುವಂತೆ ಮಾಡೋದು ಅಂತ ಅರ್ಥ ಅಲ್ಲ. ಉದಾಸೀನ ಮಾಡೋದು, ಅದನ್ನೇ ಕ್ಷಮೆ ಅಂತ ಕರೆಯೋದು. ಇಲ್ಲ ಅಂತ ಹೇಳಿದರೆ ಅವರು ಮತ್ತೆ ನಮಗೆ ತೊಂದರೆ ಮಾಡ್ತಾರೆ. ಅವ್ರನ್ನ ಪ್ರೀತಿಸಲಿಕ್ಕೆ ಹೋದರೂ ಕೂಡ ಅವರು ಅದನ್ನು ಅರ್ಥ ಮಾಡ್ಕೊಳ್ಳೋಲ್ಲ, ನಮಗೆ ಮತ್ತೆ ಮತ್ತೆ ತೊಂದರೆ ಮಾಡ್ತಾರೆ. ಅಭಕ್ಷ್ಯ ಪರಿಹಾರಶ್ಚ ಸಂಸರ್ಗಶ್ಚಾಪ್ಯನಿಂದಿತೈ ಆಚಾರೇ ವ್ಯವಹಾರೇ ಚ ಶೌಚಮೇತತ್ ಪ್ರಕೀರ್ತಿತಂ. ತಿನ್ನಬಾರದ್ದನ್ನು ತಿನ್ನದೇ ಇರೋದು, ಯಾರು ಯೋಗ್ಯರಿರ್ತಾರೆ ಅವರ ಜೊತೆಗೆ ಸ್ನೇಹವನ್ನು ಮಾಡಬೇಕು, ಯೋಗ್ಯರ ಜೊತೆಗೆ ಸ್ನೇಹವನ್ನು ಮಾಡಬೇಕು, ಅಯೋಗ್ಯರ ಜೊತೆಗೆ ಸ್ನೇಹವನ್ನು ಮಾಡಬಾರದು. ಇದನ್ನು ಶೌಚ ಅಂತ ಕರೀತಾರೆ. ಶರೀರಂ ಪೀಡ್ಯತೆ ಯೇನ ಶುಭೇನಾಪಿ ಚ ಕರ್ಮಣ ಅತ್ಯಂತಂ ತನ್ನ ಕುರ್ವೀತ ಅನಾಯಾಸಸ್ಸ ಉಚ್ಯತೆ. ಶರೀರಂ ಪೀಡ್ಯತೆ ಯೇನ ಶುಭೇನಾಪಿ ಚ ಕರ್ಮಣ, ಒಳ್ಳೆ ಕೆಲಸ, ಶುದ್ಧವಾದ ಕೆಲಸ, ಒಳ್ಳೆಯ ಕೆಲಸ ಜಾಸ್ತಿ ಮಾಡಲಿಕ್ಕೆ ಹೋಗಿ ಶರೀರಕ್ಕೆ ತೊಂದರೆ ಆಗತ್ತೆ ಅಂತ ಹೇಳಿದರೆ ಅದನ್ನು ಬಿಡಬೇಕು. ಇದನ್ನು ಅನಾಯಾಸ ಅಂತ. ಧರ್ಮಾಚರಣೆಯಲ್ಲಿ ನಮ್ಮ ದೇಹದವನ್ನು ವಿಪರೀತ ಶೋಷಣೆ ಮಾಡಿಕೊಳ್ಳಬಾರದು ಅಲ್ವಾ. ಶರೀರ ಮಾಧ್ಯಮ ಖಲು ಧರ್ಮ ಸಾಧನಂ ಅಂತ ತಾನೇ ಹೇಳೋದು. ನಾವು ಶುಚಿಯಾಗಿರಬೇಕು ಅಂತ ಹೇಳಿ 108 ಮುಳುಗು ಹಾಕಿದರೆ ಆಮೇಲೆ ಮಾರನೇ ದಿವಸ ಸ್ನಾನವೇ ಮಾಡಲಿಕ್ಕಾಗುವಲ್ಲ. ನಾನು ಅಂತಹ ವ್ಯಕ್ತಿಯನ್ನು ನೋಡಿ ನಾನು ಮಾತನಾಡ್ತಾ ಇರೋದು, ಬೇರೆ ಅಲ್ಲ. ಶಾಸ್ತ್ರ ಹೀಗೆ ನಿಷೇಧ ಮಾಡುತ್ತೆ ಅಂದರೆ ಹಾಗೆ ಮಾಡೋರೊಬ್ಬರು ಬೇಕಲ್ಲ. ಅನಾಯಾಸ ನಮ್ಮ ಶರೀರವನ್ನು ವಿಪರೀತ ದಣಿವಿಗೆ ಈಡು ಮಾಡಬಾರದು. ಹೌದು, ಮಧ್ವ ಸರೋವರದಲ್ಲಿ ಮುಳುಗಿದರೆ, ಭಕ್ತಿಯಿಂದ ಮುಳುಗಿದರೆ ಮನಃಶುದ್ಧಿ ಆಗುತ್ತೆ. ಹಾಗಂತ 108 ಮುಳುಗು ಹಾಕ್ತೇನೆ ಒಮ್ಮೆ ಅಂತ ಇಟ್ಟುಕೊಂಡ್ರೆ ಮಾರನೇ ದಿವಸ ಸೀದಾ ಮಣಿಪಾಲ್ ಹಾಸ್ಪಿಟಲ್ಗೆ ತೊಗೊಂಡು ಹೋದರು ಅವ್ರನ್ನ. ನಾನು ಅದನ್ನು ನೋಡಿದ್ದೇನೆ. ಶುದ್ಧಿಯಾಗುವ ಕರ್ಮ, ಗೋಮೂತ್ರವನ್ನು ಇಷ್ಟು ಕುಡಿದರೆ ಶುದ್ಧಿಯಾಗತ್ತೆ ಅಂತ ಹೇಳಿ 1 ಲೋಟ 1 ತಂಬಿಗೆ ಕುಡಿಲಿಕ್ಕಾಗತ್ತೆ. ಅದರಿಂದಾಗಿ ಈ ತರಹದ ಔಚಿತ್ಯಪೂರ್ವಕವಾದ ಕ್ರಿಯೆ ಏನಿದೆ ಅದನ್ನು ಏನಂತ ಕರೀತಾರೆ? ಇದು ಅನಾಯಾಸ ಅಂತ ಕರೀತಾರೆ. ಈ ಅನಾಯಾಸ ಅಂತನ್ನೋದು ಬೇಕು. ಬಹಳ
ನಾವು ಶುದ್ಧವಾಗಿ ಮಾಡ್ತೇವೆ ಅಂತ ಹೇಳಿ ಕೆಲಸ ಮಾಡಿ ಆಮೇಲೆ ಆಯಾಸಗೊಂಡು ಮಲಗಿಬಿಡೋದು, ಓದಲಿಕ್ಕಿಲ್ಲ, ಏನು ಮಾಡಲಿಕ್ಕಿಲ್ಲ. ಇದು ಯಾವ ಸೀಮೆಯ ಅನಾಯಾಸ? ಹಾಗೆ ನಿಮ್ಮ ದೇಹವನ್ನು ಜ್ಞಾನಕ್ಕೆ ಹುರಿಯಾಗಿಸಿಕೊಳ್ಳಬೇಕು, ಧ್ಯಾನಕ್ಕೆ ಹುರಿಯಾಗಿಸಿಕೊಳ್ಳಬೇಕು. ಒಂದು ಕಡೆ ಒಂದು ಮಠ, ಅಲ್ಲಿ ಕರೆಕ್ಟಾಗಿ ಇಷ್ಟಿಷ್ಟು ಎತ್ತರ ಇರುವಂತಹ 50 ಮೆಟ್ಟಿಲು, ಅಲ್ಲಿ ಸಮೀಪ ಇದ್ದ ಬಾವಿಯಲ್ಲಿ ನೀರು ಇಂಗಿ ಹೋಯಿತು. ಬಾವಿ ನೀರೇ ಆಗಬೇಕು ಅಂತ ಹೇಳಿ 3 ಕಿಲೋಮೀಟ್ರಿಂದ ತರೋದು ಮಡಿಯಲ್ಲಿ, ಸುಸ್ತಾಗತ್ತೆ, ಒಂದು ಸ್ವಲ್ಪ ಹೊತ್ತು ಮಲ್ಕೊಳ್ಳೋದು, ಆಮೇಲೆ ಮತ್ತೆ ಇಲ್ಲಿ ಪೂಜೆ ಮಾಡೋದು, ಮಲಗಿಬಿಡೋದು. ಈ ತರಹ ಆಗ್ತಾ ಇದ್ದರೆ ಮುಂದಿನ ಕೆಲಸಗಳೇನು? ಅಷ್ಟೇನಾ? ಅದರಿಂದಾಗಿ ಭವಿಷ್ಯ ಪುರಾಣ ಹೇಳಿತು, ಅನಾಯಾಸ ಅನ್ನೋದು ಇರಬೇಕು. ಪ್ರಶಸ್ತಾಚರಣಂ ನಿತ್ಯಂ ಅಪ್ರಶಸ್ತ ವಿವರ್ಜನಂ ಏತದ್ಯ ಮಂಗಲಂ ಪ್ರೋಕ್ತಂ ಮುನಿಭಿ ಬ್ರಹ್ಮವಾದಿಭಿ. ಇನ್ನೊಂದು ದೇಹಕ್ಕೆ ಸಂಬಂಧಪಟ್ಟದ್ದು ಪ್ರಶಸ್ತ ಆಚರಣಂ ಅಥವಾ ಪ್ರಶಸ್ತ ಚರಣಂ. ಯೋಗ್ಯವಾದದ್ದನ್ನು ಮಾಡಬೇಕು, ಅಯೋಗ್ಯವಾದದ್ದನ್ನೇ ಬಿಡಬೇಕು. ಶಾಸ್ತ್ರ ಹೇಳಿದ್ದನ್ನು ಮಾಡಬೇಕು, ಶಾಸ್ತ್ರ ಹೇಳದೇ ಇರೋದನ್ನು ಸೂಕ್ಷ್ಮವಾಗಿ ಗಮನಿಸಬೇಕು, ಅದನ್ನು ಮಾಡಲಿಕ್ಕೆ ಹೋಗಬಾರದು. ಒಂದು ಇರುವೆ ಇರುತ್ತೆ, ಅದು ಎಲೆಯ ಮೇಲಿನಿಂದ ಊತ ಹೋಗ್ತಾ ಇರುತ್ತೆ. ಇರುವೆ ಹೋದ ಜಾಗಕ್ಕೆಲ್ಲ ಗೋಮೆ ಹಚ್ಕೊಂಡು ಹೋಗೋದಲ್ಲ. ಇದು ಪ್ರಶಸ್ತ ಆಚರಣ. ಅಪ್ರಶಸ್ತಸ್ಯ ವರ್ಜನಂ. ಯಾವುದು ಯೋಗ್ಯ ಅಲ್ಲ, ಯಾವುದು ಶಾಸ್ತ್ರ ಒತ್ತಿ ಇದನ್ನು ಮಾಡಬೇಕು ಅಂತ ಹೇಳಲಿಲ್ಲ, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಡಿ. ಇದನ್ನು ಮಂಗಳ ಅಂತ ಜ್ಞಾನಿಗಳು ಕರೀತಾರೆ. ಸ್ತೋಕಾದಪಿ ಪ್ರದಾತವ್ಯಂ ಅಧೀನೇನಾಂತರಾತ್ಮನ ಅಹನ್ಯಹನ್ ಯತ್ಕಿಂಚಿತ್ ಅಕಾರ್ಪಣ್ಯಂ ತದುಚ್ಯತೆ. ಸರಿ, ಅಕಾರ್ಪಣ್ಯ ಅಂದರೆ ಏನು? 8 ಗುಣಗಳಲ್ಲಿ ಅಕಾರ್ಪಣ್ಯ ಅಂತ ಹೇಳಿದ್ರೆ ಏನು? ನಮ್ಮ ಗಳಿಕೆಯಲ್ಲಿ ಇಷ್ಟನ್ನೇ ಕೊಡು, 1 ರೂಪಾಯಿ ಕೊಡು, ಆನಂದದಿಂದ ಕೊಡು, ಅದು ಅಕಾರ್ಪಣ್ಯ. ಕೊಟ್ಟು ಪಶ್ಚಾತ್ತಾಪ ಪಡ್ತಾ ಇರೋದು, ಯಾಕೆ ಕೊಟ್ಟನೋ ಏನೋ ಅಂತ, ಅದು ಅಕಾರ್ಪಣ್ಯ ಅಲ್ಲ. ಯಥೋತ್ಪನ್ನೇನ ಸಂತುಷ್ಟಃ ಸ್ವಲ್ಪೇನಾಪ್ಯಥ ವಾಸ್ತುನಾ ಅಹಿಂಸಾಯಾಪರಸ್ವೇಷು ಸಾ ಸ್ಪೃಹ ಪರಿಕೀರ್ತಿತ. ಬಂದಿದ್ದರಲ್ಲಿ ತೃಪ್ತಿಯಿಂದ ಇರಬೇಕು, ಅದು ಸ್ವಲ್ಪ ಆಗಲಿ ದೊಡ್ಡದಾಗಲಿ ನಿಮ್ಮ ತೃಪ್ತಿ ಒಂದೇ ರೀತಿ ಇಲ್ಲಿ ಇರಬೇಕು. ಇನ್ನು ಅಹಿಂಸಾ ಅಂತ ಹೇಳಿದ್ರೆ ಪರಸ್ವೇಷು ಅಸ್ಪೃಹ. ಅಹಿಂಸೆ ಅಂದರೆ ಏನು? ಹೊಡಿದೇ ಇರೋದು, ಬಡಿದೇ ಇರೋದು ಅಹಿಂಸೆ ಅಲ್ಲ. ಮಕ್ಕಳಿಗೆ ಹೊಡಿಬಹುದು ಅಂತ ಹೇಳಿದೆ ಶಾಸ್ತ್ರ. ಅದರಲ್ಲಿಯೂ ಒಂದು ನಿಯಮ ಇದೆ, ಏನು? ವೇದನಾವ ಚಿರಂ ನತು ಅಂತ. ಒಂದು ಸರ್ತಿ ಹೊಡೆದ್ರೆ 1 ತಿಂಗಳ ಕಾಲ ಆ ಪೆಟ್ಟು ಉರಿತಾ ಇರಬೇಕು, ಆ ತರಹ ಮಾಡಬೇಡಿ. ಹಾಗಾದರೆ ಅಂದರೆ ಯೋಗ್ಯ ಮಗುವಿಗೆ ಹೊಡಿದೆ ಬುದ್ಧಿ ಬರಲ್ಲ. ಅಹಿಂಸಾ ಅಂದರೆ ಏನು? ಹೊಡಿದೇ ಇರೋದಲ್ಲ, ಬಡಿದೇ ಇರೋದಲ್ಲ. ಪರಸ್ವೇಷು ಅಸ್ಪೃಹ. ಬೇರೆಯವರ ದುಡ್ಡಿನಲ್ಲಿ ನಿಮಗೆ ಬಯಕೆ ಇಲ್ಲದೆ ಹೋದರೆ ಅದೇ ಅಹಿಂಸಾ ಅಂತ. ಅದು ಇರುವಂಥದ್ದು. ವಪುರು ಯಸ್ಯತು ಇತ್ಯೇತೈ ಸಂಸ್ಕಾರೈ ಸಂಸ್ಕೃತಂ ದ್ವಿಜಃ. ಇದನ್ನು ಸಂಸ್ಕಾರದ ಪ್ರಯೋಜನ ಅಂತ ಕರೀತಾರೆ. ಜಾತಕರ್ಮಾದಿಗಳನ್ನು ಮಾಡಿ ಸರಿಯಾಗಿ ವೈದಿಕವಾದ ಸಂಸ್ಕಾರಗಳನ್ನು ಮಾಡಿದರೆ ಈ 8 ಗುಣ ಇರಬೇಕು. ಈ 8 ಗುಣ ಇಲ್ಲ ಅಂತ ಇಟ್ಕೊಳ್ಳಿ, ಅಕಾರ್ಪಣ್ಯ ಇಲ್ಲ, ಅನಾಯಾತ ಇಲ್ಲ, ಅಹಿಂಸೆ ಇಲ್ಲ ಅಂತ ಹೇಳಿದ್ರೆ ಸಂಸ್ಕಾರದಲ್ಲಿ ಎಲ್ಲಿಯೋ ಲೋಪವಾಗಿದೆ ಅಂತ ಅರ್ಥ. ಕೇವಲ ಸಂಸ್ಕಾರ ದೇಹಕ್ಕೆ ಅಲ್ಲ, ಸಂಸ್ಕಾರ ಅನ್ನೋದು ಮನಸ್ಸಿಗೆ ಸೇರಿ ಮಾಡುವಂಥದ್ದು. ಇವಾಗ ತಪ್ತಮುದ್ರೆ ಎನ್ನುವ ಸಂಸ್ಕಾರ ಅದು ಮಾನಸಿಕವಾಗಿ ಪರಿಣಾಮವನ್ನು ಬೀರಬೇಕು, ಹೊರಗಡೆಯಿಂದಲ್ಲ.
ಸರಿಯಾಗಿ ಬಿದ್ದಿಲ್ಲ ಅಂತ ಮತ್ತೆ ಮತ್ತೆ ಕೈ ಒಡ್ಡೋದಲ್ಲ. ಈ ತಪ್ತಮುದ್ರೆ ಅನ್ನುವ ಸಂಸ್ಕಾರದಿಂದ ನನ್ನ ಮನಸ್ಸಿನಲ್ಲಿ ಎಷ್ಟು ಈ ತರಹದ ಗುಣಗಳಿದೆ, ಆತ್ಮಗುಣಗಳು 8 ಅಂತ ಏನು ಶಾಸ್ತ್ರಗಳು ಹೇಳಿವೆ, ಅದು ಹೇಗೆ ಅಂತ ಚಿಂತನೆ ಮಾಡಬೇಕು. ಬ್ರಹ್ಮತ್ವಮಿಹ ಸಂಪ್ರಾಪ್ಯ ಬ್ರಹ್ಮಲೋಕಂಚ ಗಚ್ಚತಿ. ಇದನ್ನು ಬ್ರಹ್ಮಚರ್ಯ ಅಂತ ಕರೆಯೋದು, ಇದನ್ನು ಬ್ರಾಹ್ಮಣ್ಯ ಅಂತ ಕರೆಯೋದು. ಇದನ್ನು ಹೊಂದಿ ಒಳ್ಳೆಯ ಲೋಕಕ್ಕೆ ಹೋಗ್ತಾನೆ. ಅದರಿಂದಾಗಿ ಗುಣಗಳ ಮೂಲಕವೇ ವ್ಯವಹಾರವೇ ವಿನಃ ಹೊರಗಡೆಯ ದೇಹದ ಮೂಲಕ ಅಲ್ಲ. ಮತ್ತು ಈ ಯಾವ ಸಂಸ್ಕಾರಗಳು ಕೂಡ ದೈಹಿಕ ಅಲ್ಲ, ಇದೆಲ್ಲ ಅಂತಿಮವಾಗಿ ಅಂತತಃ ಮಾನಸಿಕವಾಗಿ. ವೈದಿಕೈಕರ್ಮಭಿಪುಣ್ಯೈ ನಿಷೇಕಾದ್ಯೈರ್ದ್ವಿಜನ್ಮನಾಂ ಕಾರ್ಯಶರೀರ ಸಂಸ್ಕಾರ ಪಾವನ ಪ್ರೇತ್ಯ ಚೇಹ ಚ ಗರ್ಭಶುದ್ಧಿಂ ತತಃ ಪ್ರಾಪ್ಯ ಧರ್ಮಂಚಾಶ್ರಮಲಕ್ಷಣಂ. ಈ ರೀತಿ ನಮ್ಮ ಹಿರಿಯರು ಬಾಳ್ತಾ ಇದ್ದರೆ ಅದು ಗರ್ಭಶುದ್ಧಿ ಅಂತ ಅರ್ಥ. ಗರ್ಭಶುದ್ಧಿ ಅಂತ ಹೇಳಿದರೆ ಒಳ್ಳೆಯ ರೀತಿಯಲ್ಲಿ ಬಾಳುವುದು. ತಂದೆ ತಾಯಿಗಳು ಒಳ್ಳೆಯ ರೀತಿಯಲ್ಲಿ ಬಾಳ್ತಾ ಇದ್ದಾರೆ ಅಂದರೆ ಅದು ಗರ್ಭಶುದ್ಧಿ ಅಂತ ಅರ್ಥ. ಆ ಗರ್ಭಶುದ್ಧಿಯನ್ನು ಪಡೆದುಕೊಂಡರೆ ಎತ್ತರಕ್ಕೆ ಏರುತ್ತೇವೆ.